ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಏಕೆ. ಇವ ನೋಡ್ರಿ ನನ್ನ ಮಗ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಕೆಳಗಿಂದ ಮೇಲೆ ಬಂದು ಎತ್ಕೊಂಡು ತೇಕ್ ಹತ್ತೈತ್ರಿ. ಹಾಯ್ ಫ್ರೆಂಡ್ಸ್ ಹೇಳಮ್ಮ. ಹಾಯ್ ಫ್ರೆಂಡ್ಸ್. ಹಾಯ್ ಕರ. ಹಾಯ್ ಹಾಯ್ ಫ್ರೆಂಡ್ಸ್ ಬೋಲ. ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮೈ ಮಾಮ್ ಚಾನಲ್. ಇನ್ನು ಮಾತಾಡೋಕ್ಕೆ ಬರಲ್ರಿ. ಇನ್ನು ಬರ್ತಡೇ ಐತಿ. 3 ಇಯರ್ಸ್ ಬಿಟ್ಟು 4 ಇಯರ್ಸ್ ಸ್ಟಾರ್ಟ್ ಆಗುತ್ತಾ ನಾಳೆಗೆ. ಸೊ ಇವತ್ತು ಒಂದು ಸೆಲೆಬ್ರೇಷನ್ ಐತಿ, ನೋಡ್ಕೊಂಬರೋಣ ಅಂತ ಬರ್ರಿ. ನೆಕ್ಸ್ಟ್ ನೋಡ್ರಿ, ನಾ ಪೂಜೆ ಮಾಡಾಕ್ತೀನಿ. ಇದು ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಅವ್ರ ಮನ್ಯಾಗ ಪೂಜೆ ಮಾಡಿರೋದು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ, ನಮ್ಮ ರಾಜ ಅವ್ರು ಪೂಜೆ ಮಾಡಿದ್ದಕ್ಕೆ. ಸೊ ಆಮೇಲೆ ನೋಡ್ರಿ, ನಾವು ರೆಡಿ ಆಗಿದ್ದು ಆಲ್ರೆಡಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದ್ದೆ ನಾನು. ನನ್ನ ಮಗ ನೋಡ್ರಿ ಹೆಂಗೆ ಹೇಳ್ತಾನೆ ಇವಾಗ. ಹರ ಹರ ಮಹಾದೇವ್. ಕೇಕ್ ಅಷ್ಟು ತೊಗೊಳೋದಿತ್ತು, ಬೇಕ್ರಿಗೆ ಹೋಗ್ಬಿಟ್ಟು ಅದಕ್ಕೆ ಆರ್ಡರ್ ಕೊಟ್ಟಿದ್ವಲ್ಲ. ಸೊ ಅದು ರಿಸೀವ್ ಮಾಡೋದಿತ್ತು, ಅದಕ್ಕೆ ಹೋಗಿದ್ದೆ ರೀ. ಆಮೇಲೆ ಕೇಕ್ ಮೇಲೆ ಹೆಸರು ಬರ್ಸ್ಕೊಂಡು ನಾವು ಹೊರಟು ನೋಡ್ರಿ. ಮಂಜುಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕ್ರಿ ನಾನು, ಯಾಕಂದ್ರೆ ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿರೋದು ಅವ. ಥ್ಯಾಂಕ್ ಯು ಮಂಜು, ವ್ಲಾಗ್ ನೋಡ್ತಿ ಅಂತ ಅಂದ್ಕೊಂಡಿನಿ. ಹಾಯ್ ಮಾಡು, ಹಾಯ್ ಮಾಡು ಮಂಜು. ಹೋಗಿ ಕುಂತಿದ ತಕ್ಷಣ ಆರ್ಯಾಗ ಕುಂಕುಮ ಹಚ್ಚಿ ಆಮೇಲೆ ಆರತಿ ಮಾಡಾಕ್ತಿದ್ದರಿ. ಸೊ ಇದ ನೋಡ್ರಿ, ದೇವ್ರ ಮಕ್ಳ ಜೊತೆ ನಮ್ಮ ಆರ್ಯನ ಬರ್ತ್ಡೇ ಸೆಲೆಬ್ರೇಷನ್ ಆಗಿರೋ ದಿನ. ಭಾಳ ಅಂದ್ರೆ ಭಾಳ ಸ್ಪೆಷಲ್ ದಿನ ರೀ ನಮಗೆ ಇವತ್ತು. ಲೈಫ್ ಒಳಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಹಸ್ಬೆಂಡ್ಗೆ, ನನಗಾಗಲಿ, ನಮ್ಮ ಫ್ಯಾಮ್ಲಿಗಾಗಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ ಇದು. ಸೊ ದಾನ ಧರ್ಮ ಆಗಲಿ ಹೀಗೆಲ್ಲ ಕೊಡೋದು ನಮ್ಮ ಹಸ್ಬೆಂಡ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಅಲ್ಲಿ ಊರಿಗೂ ಕೊಡ್ತಿರ್ತಾರೆ ಅವ್ರು. ಎಲ್ಲಿ ಹೋದಲ್ಲಿ ಬಂದಲ್ಲಿ ನಾವು ಅಟ್ಲೀಸ್ಟ್ ಊಟಕ್ಕೆ ಹೊರಗೆ ರೆಸ್ಟೋರೆಂಟ್ಗೆ ಹೋದಾಗೂ ಆಯಿತು, ಒಂದು ಹೋಟೆಲ್ಗೆ ಹೋದಾಗೂ ಆಯಿತು, ಯಾರಾದರೂ ಹಿಂಗೆ ಕೇಳಕ್ಕೆ ಬಂದ್ರೆ ಕೊಡೋದು. ಪಾಪ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ನಮ್ಮ ಹಸ್ಬೆಂಡ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಪ್ರತಿಯೊಂದು ಭಾಳ ಇಷ್ಟ ಆಗತ್ತೆ ರೀ. ಯಾಕಂದ್ರೆ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಐತೆ ರೀ ನಮ್ಮ ಹಸ್ಬೆಂಡ್ ಅವ್ರಿಗೆ. ಅನಾಥ ಮಕ್ಕಳು ಹೆಂಗೆ ಇರ್ತಾವೆ, ಆಮೇಲೆ ಹೆಂಗೆ ಬೆಳಿತಾವೆ ಅನ್ನೋದು ನಾ ಲೈಫ್ ಸ್ಟೋರಿ ವ್ಲಾಗ್ ಹಾಕಿದಾಗ ನಿಮಗೆ ಖಂಡಿತವಾಗೂ ಹೇಳ್ತೀನಿ ಏನಂತ ಹೇಳಿ. ಅಲ್ಲಿ ಹೋದ ನಂತರ ನಮ್ಮ ಹಸ್ಬೆಂಡ್ ಅವ್ರ ಕಣ್ಣಾಗ ನೀರು ತುಂಬಿತ್ತು. ಯಾಕಂತ ಕೇಳಿದೆ, ಬಟ್ ಅವ್ರಿಗೆ ಹೇಳಿಲ್ಲ, ನನಗೆ ಅರ್ಥ ಆಗೋಯಿತು. ಪ್ರತಿಯೊಬ್ಬರಿಗೂ ಆ ರೀತಿ ಒಂದು ಕಷ್ಟ ಒಳಗೆ ನೋಡಿದಾಗಲಿ, ಇಲ್ಲ ಯಾರಾದರೂ ಏನಾದರೂ ಕಷ್ಟ ಪಡ್ತಿದ್ರೆ ಬೇಡಾಕತ್ತಿದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತೈತ್ರಿ. ಪ್ರತಿ ಸಲನೂ ಹಂಗೆ ಮಾಡ್ತಾರೆ ಅವ್ರು. ಎಷ್ಟು ಮುದ್ದು ಮಕ್ಳು ಅದಾವೆ ನೋಡ್ರಿ. ಅವ್ರಿಗೆ ನೋಡಿರೋ ಬಿಟ್ಟು ಬರೋಕೆ ಮನಸ್ಸು ಆಗವತ್ತಾಗಿತ್ತು. ಸೊ ಅವ್ರ ಜೊತೆನೇ ಕುಂತು ನಾವು ಅವ್ರಿಗೆ ಮಾಡಿಸಿದ್ದ ತಿನ್ಕೊಂಡು ಬಂದು ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ವಿಡಿಯೋ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಈ ಕೈಯಿಂದ ಕೊಟ್ಟಿರೋದು ಈ ಕೈಗೆ ಗೊತ್ತಾಗಬಾರ್ದು, ಈ ರೀತಿ ಅವ್ರ ಪಾಲಿಸಿ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಂಗಿಲ್ಲ, ನಾವು ವ್ಲಾಗ್ ಮಾಡಬೇಕಂದ್ರೆ ಹಾಕೇಬೇಕು, ಅದಕ್ಕೋಸ್ಕರ ಹಾಕಿರೋದು. ಬಾಯ್ ಇಬ್ರು ಹಾಯ್ ಕರ. ಹಾಯ್ ಮಾಡಿ ಮಂಜು ನೀನು. ಹಾಯ್ ಫ್ರೆಂಡ್ಸ್, ಹೋಗಿ ಬಂದು ರೀ ನಾವು. ನೋಡಿದ್ರಲ್ಲ, ನನಗೆ ಭಾಳ ದಿನದ ಆಸೆ ಇತ್ತದು. ಸೊ ನನ್ನ ಬರ್ತಡೇ ಮಾಡ್ಬೇಕಂತ ಇದ್ದಿರಲಿಲ್ಲ, ಬಟ್ ನನಗೆ ಇಷ್ಟ ಆದವ್ರದ್ದು ಯಾವುದಾದ್ರೂ ಒಬ್ರದ್ದು ಬರ್ತಡೇ ಮಾಡ್ಬೇಕಂತ ಇತ್ತು. ಆಮೇಲೆ ನಮ್ಮ ಆರ್ಯ ಹುಟ್ಟಿದ ಮೇಲೆ ಅವಂದಾದ್ರೂ ಒಂದು ದಿನನಾದರೂ ಒಂದು ಸಲನಾದರೂ ಆ ಥರ ಸೆಲೆಬ್ರೇಷನ್ ಮಾಡಬೇಕಂತ ಅನ್ನೋದು ಒಂದಿತ್ತು ರೀ. ಸೊ ಅದೇ ರೀತಿ ಈಡೇರೈತಿ. ಅದಕ್ಕೆಲ್ಲ ನನ್ನ ಹಸ್ಬೆಂಡ್ ಅವರ ಕಾರಣ. ಥ್ಯಾಂಕ್ ಯು ಸೋ ಮಚ್ ರೀ. ಈ ವ್ಲಾಗ್ ನೀವು ಯಾವತ್ತಾದರೂ ಒಂದಿನ ನೋಡ್ತಿರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಆಸೆನ ಈಡೇರಿಸಿದ್ದಕ್ಕೆ. ಸೊ 1 ಕೋಟಿ ಕೊಟ್ಟು 100 ಕೋಟಿ ಕೊಟ್ಟು ಮನೆ, 100 ಕೋಟಿ ಅಂದರೆ ಅಷ್ಟೆಲ್ಲ ಬೆಲೆ ಕೊಟ್ಟು ಮನೆ ಕಟ್ಟಿಸಿ ಪಡೋದ್ರಲ್ಲಿರೋ ಖುಷಿ, ಎಷ್ಟೋ ಆಸ್ತಿ ಎಲ್ಲ ತೊಗೊಂಡಿರೋದ್ರಲ್ಲಿ ಇರೋ ಖುಷಿ, ಅದೆಲ್ಲ ಒಂದು ಸೈಡ್ಗೆ. ಬಟ್ ಆ ಮಕ್ಳಿಗೆ ತಿನ್ನಕ್ಕೆ ಕೊಟ್ಟಾಗ, ಆಮೇಲೆ ಮಾತಾಡ್ಸಿದಾಗ ಅದು ಖುಷಿನ
ಹೇಳೋಕ್ಕಾಗಂಗಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನನ್ನ ಲೈಫ್ ಒಳಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಖುಷಿ ಆಯ್ತು, ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.